ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ ವಿಡಿಯೋ ವೈರಲ್ ಕೇಸ ಸಂಬಂಧಪಟ್ಟಂತೆ ಬೆಳಗಾವಿ ಮೂಲದ ಪ್ರಾಧ್ಯಾಪಕಿ ಜೊತೆ ಡಿಜಿಪಿ ರಾಸಲೀಲೆ ಮಾಡಿದ್ದಾರೆ. ನೋಡಿ, ಆಕೆ ಯಾರು ಅನ್ನುವ ಪ್ರಶ್ನೆ ಇತ್ತು. ಬಹುತೇಕರು ಅಂದುಕೊಂಡಂತೆ ಆಕೆಯೂ ಕೂಡ ಅದೇ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಂಥ ಸಿಬ್ಬಂದಿ ಅಥವಾ ಅಧಿಕಾರಿಣಿ ಆಗಿರಬಹುದು ಅಂತ. ಬಟ್ ಅಲ್ಲ, ಬೆಳಗಾವಿ ಮೂಲದ ಪ್ರಾಧ್ಯಾಪಕಿಯವರು. ಪತಿ ಹಾಗೂ ಪತ್ನಿಯ ನಡುವೆ ಗಲಾಟೆ ಆಗಿತ್ತಂತೆ. ಇದೇ ಕಾರಣಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರಂತೆ ಮಹಿಳೆ. ಠಾಣೆಯಲ್ಲಿ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಕ್ಕಿರಲಿಲ್ಲ. ಬಳಿಕ ಹಿರಿಯ ಪೊಲೀಸ್ ಅಧಿಕಾರಿ ರಾಮಚಂದ್ರ ರಾವ್ ಅವರನ್ನು ಭೇಟಿ ಮಾಡಿದ್ರು. ಇವರನ್ನು ಭೇಟಿ ಆದರೆ ಬಹಳ ದೊಡ್ಡ ನ್ಯಾಯ ಸಿಗುತ್ತೆ ಅಂತ. ಇಂಥ ನ್ಯಾಯ ಇವರು ಕೊಟ್ಟಿದ್ದು ಎಂಥ ನ್ಯಾಯ ನೋಡ್ತಾ ಇದ್ದೀರಿ. ಇಂಥ ನ್ಯಾಯ. ಗಂಡ ಹೆಂಡತಿ ಜಗಳ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದರೆ, ಗಂಡನಿಂದ ಅನ್ಯಾಯ ಆಗಿದೆ ಅಂತ ಬಂದರೆ ಪೊಲೀಸರು ಏನು ಮಾಡಿದ್ದಾರೆ, ಅದಕ್ಕಿಂತಲೂ ಅನ್ಯಾಯ ಮಾಡಿದ್ದಾರೆ. ಈ ವೇಳೆ ಮಹಿಳೆಯನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಅದು ಕೂಡ ಡಿಜಿಪಿ. ನೋಡಿ, ಇಲ್ಲಿ ಎಷ್ಟು ವಿಚಿತ್ರ ಅನಿಸುತ್ತೆ ಅಂತ ಹೇಳಿದ್ರೆ, ಆಕೆ ಗಂಡನ ನಡವಳಿಕೆಯಿಂದ ಬೇಸತ್ತಿದ್ದು, ಆಕೆಯು ಕೂಡ ಪ್ರಾಧ್ಯಾಪಕಿ ಆಗಿದ್ದು. ಗಂಡನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಪೊಲೀಸ್ ಠಾಣೆಗೆ ಹೋದರೆ ಪೊಲೀಸರು ಕೂಡ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿರಲಿಲ್ವಂತೆ. ಸೊ ನೋಡಿ, ಪೊಲೀಸರು ಕೂಡ ಸ್ಪಂದಿಸ್ತಾ ಇಲ್ಲ, ನೀವಾದರೂ ಸ್ಪಂದಿಸ್ತೀರಾ ಅಂತ ಹೇಳಿದ್ರೆ ಅವರು ಸ್ಪಂದಿಸಿದ್ದು ಹೀಗೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ಗಮನಿಸ್ತಾ ಇದ್ದೀವಿ, ಒಬ್ಬ ಮಹಿಳೆ, ನೊಂದಂಥ ಮಹಿಳೆ ಪೊಲೀಸ್ ಠಾಣೆಗೆ ಹೋದರೆ ಇವತ್ತು ನ್ಯಾಯ ಸಿಗುತ್ತೋ ಇಲ್ವೋ. ಆಕೆಗೆ ನ್ಯಾಯ ಸಿಗದೆ ಹೋದರೂ ಕೂಡ ಅನ್ಯಾಯ ಅಂತೂ ಆಗಬಾರ್ದು. ಇಂಥ ರೀತಿಯ ನಡವಳಿಕೆ ಖಂಡಿತ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನಿಸುತ್ತೆ. ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಇದು ಕೇವಲ ಇದೊಂದೇ ಪ್ರಕರಣವಾ, ಅಥವಾ ಈ ರೀತಿ ನ್ಯಾಯ ಕೇಳಲು ಬಂದಂಥವ್ರಿಗೆಲ್ರಿಗೂ ಕೂಡ ಇದೇ ರೀತಿ ನ್ಯಾಯವನ್ನು ಕೊಟ್ಟು ಕಳಿಸಿದ್ದಾರಾ ಅಂತ? ದಶರಥ್, ಇಡೀ ಪೊಲೀಸ್ ಇಲಾಖೆಯೇ ತಲೆ ತಗ್ಗಿಸುವಂಥ ಕೆಲಸವನ್ನು ಹಿರಿಯ ಅಧಿಕಾರಿಯೊಬ್ಬರು ಮಾಡಿರುವಂಥದ್ದು, ಡಿ ಜಿ ಪಿ ಸ್ಥಾನದಲ್ಲಿ ಕೂತ್ಕೊಂಡು ಈ ಕೆಲಸವನ್ನು ಮಾಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಒಂದು ಕಡೆ ಪ್ರಶ್ನೆ. ಆದರೆ ಅವರು ಇದಕ್ಕೆ ಕೊಡ್ತಾ ಇರುವಂಥ ಉತ್ತರವೇ ಬೇರೆ ಇರುವಂಥದ್ದು. ಇದು ಒಂದು AI ವಿಡಿಯೋ ಎಡಿಟೆಡ್ ಆಗಿರುವಂಥ ವಿಡಿಯೋ, ಅದರಲ್ಲಿ ಇರುವಂಥದ್ದು ನಾನಲ್ಲ, ನನಗೆ ಕೂಡ ಶಾಕ್ ಆಗ್ತಾ ಇದೆ ಅಂತೇಳಿ ಅವರು ಕೂಡ ರಿಪ್ಲೈನ ಕೊಟ್ಟಿರುವಂಥದ್ದು. ಅದಷ್ಟೇ ಅಲ್ಲದೆ ಇದರ ಮಧ್ಯೆ ಮುಂದುವರೆದು 7-8 ವರ್ಷಗಳ ಹಿಂದೆ ನಾನು ಬೆಳಗಾವಿಯಲ್ಲಿದ್ದಾಗ ಇದಾಗಿರಬಹುದು ಅನ್ನೋದು ಒಂದು ಇಂಟನ್ನು ಕೂಡ ಅವರಿಗೆ ಕೊಟ್ಟಿರುವಂಥದ್ದು. ಅಲ್ಲಿಗೆ ಪ್ರಿಲಿಮಿನರಿಯಾಗಿ ಇದ್ರ ವಿಡಿಯೋದಲ್ಲಿರುವಂಥದ್ದು ಅವರೇ ಅನ್ನೋದನ್ನ ಒಪ್ಕೊಂಡ ಮಾದರಿ ಒಂದು ಕಡೆ ಆಗಿರುವಂಥದ್ದು. ಮತ್ತೊಂದು ಕಡೆ ಇಡೀ ಇನ್ಸಿಡೆಂಟ್ ಇಡೀ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಮುಜುಗರವನ್ನು ತಂದಿಟ್ಟಿರುವ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ತಕ್ಷಣ ಯಾವಾಗ ಈ ಪ್ರಕರಣ ಬೆಳಕಿಗೆ ಬರುತ್ತೋ, ಸೊ ತಕ್ಷಣ CM ಅವರು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೇಳಿರುವಂಥದ್ದು. ಮಾಹಿತಿಯನ್ನು ಕೇಳಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. CM ಸೂಚನೆ ಮೇರೆಗೆ ಈಗಾಗಲೇ ಗೃಹ ಸಚಿವರು ಕೂಡ ಅವ್ರನ್ನ ಅಮಾನತ್ನಲ್ಲಿಟ್ಟು ಆದೇಶವನ್ನು ಮಾಡಿರುವಂಥದ್ದು, ಸಸ್ಪೆಂಡ್ ಮಾಡಿರುವಂಥದ್ದು. ಅಷ್ಟೇ ಅಲ್ಲದೆ ಇಲಾಖೆ ತನಿಖೆಗೂ ಕೂಡ ಏನು DG ಮತ್ತು IG ಆಗಿರುವಂಥ ಡಾಕ್ಟರ್ M.A. ಸಲೀಂ ಅವರು ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇಡೀ ಘಟನೆಗೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ನಡೆಸಿ ವರದಿಯನ್ನು ಸಲ್ಲಿಕೆ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಇಲ್ಲಿ ಏನು ಇನ್ಸಿಡೆಂಟ್ ಆದ ಬೆನ್ನಲ್ಲೇ ರಾಮಚಂದ್ರ ರಾವ್ ಗೃಹ ಸಚಿವರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವ್ರ ಭೇಟಿಯನ್ನು ಕೂಡ ಆಗದೆ ವಾಪಸ್ ಕಳಿಸಿರ್ತಾರೆ. ಅದ್ರ ಬಗ್ಗೆ ಕೂಡ ಸ್ಪಷ್ಟನೆ ಕೊಟ್ಟಿರುವಂಥದ್ದು. ನನಗೆ ಮೈಗೆ ಹುಷಾರಿರಲಿಲ್ಲ, ನಾನು ಮಲಗಿದ್ದೆ ಅಂತೇಳಿ ಅವರು ಕೊಟ್ಟಿರುವಂಥದ್ದು. ಇದನ್ನು ನೋಡಿದರೆ ಮೇಲ್ನೋಟಕ್ಕೆ ಅವ್ರಿಗೂ ಕೂಡ ರಾಮಚಂದ್ರ ರಾವ್ರನ್ನು ಭೇಟಿಯಾಗಲಿಕ್ಕೆ ಯಾವುದೇ ರೀತಿಯ ಸಕಾರಣಗಳು ಇರಲಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗುವಂಥದ್ದು. ಇದೇ ಕಾರಣಕ್ಕೆ ಅವ್ರನ್ನ ಅಲ್ಲೇ ಮನೆಯಿಂದ ಹೊರ ಕಳಿಸಿರುವಂಥದ್ದು. ಅವ್ರನ್ನ ಭೇಟಿಯನ್ನು ಮಾಡಿಲ್ಲ ಮತ್ತು ಯಾವುದೇ ಸ್ಪಷ್ಟನೆಯನ್ನು ಕೂಡ ಅವ್ರು ನೇರವಾಗಿ ಪಡ್ಕೊಂಡಿಲ್ಲ. ಯಾಕೆಂದರೆ ಪರಮೇಶ್ವರ್ ಅವರ ಆಪ್ತ ವಲಯದಲ್ಲಿ ರಾಮಚಂದ್ರ ರಾವ್ ಗುರುತಿಸ್ಕೊಂಡಿದ್ರು ಅನ್ನೋ ಮಾಹಿತಿ ಮೊದಲಿಂದನೂ ಕೂಡ ಇರುವಂಥದ್ದು. ಹೀಗಾಗಿ ರಾಮಚಂದ್ರ ರಾವ್ ನೇರವಾಗಿ ಪರಮೇಶ್ವರ್ ಅವರನ್ನು ಭೇಟಿ ಮಾಡಿದರೆ ಏನಾದರೂ ಸಹಕಾರ ಅವ್ರಿಗೆ ಸಹಾಯ ಸಿಗ್ಬೋದು ಅಂತ ಅವರ ಮನೆಯ ಬಾಗಿಲವರೆಗೂ ಹೋಗಿದ್ರು ಅನಿಸುತ್ತೆ. ಆದರೆ ಅದು ಯಾವುದಕ್ಕೂ ಕೂಡ ಅವಕಾಶಗಳು ಸಿಕ್ಕಿಲ್ಲ. ಹೀಗಾಗಿ ವಾಪಸ್ಸಾಗಿದ್ದಾರೆ. ಮತ್ತು ಸರ್ಕಾರದ ಮಟ್ಟದಲ್ಲಿ ಮುಜುಗರ ಆಗಿರುವ ಹಿನ್ನೆಲೆಯಲ್ಲಿ ನೇರವಾಗಿ ಅವ್ರನ್ನ ಅಮಾನತನ್ನಗೊಳಿಸಿ ಆದೇಶವನ್ನು ಮಾಡಿರುವಂಥದ್ದು. ಅದೇನೇ ಇದ್ದರೂ ಕೂಡ ಸರ್ಕಾರದ ಇವರು ಯೂನಿಫಾರ್ಮನ್ನು ಹಾಕ್ಕೊಂಡು ಸರ್ಕಾರಿ ಕಚೇರಿಯಲ್ಲಿ ಕೂತ್ಕೊಂಡು ನ್ಯಾಯ ಕೇಳಿ ಬಂದಂಥ ಮಹಿಳೆಯ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಖಂಡನೀಯ. ಮಹಿಳೆ ದೂರನ್ನು ಕೊಡದೇನೆ ಇರಲಿ, ಆದರೆ ಯೂನಿಫಾರ್ಮ್ನಲ್ಲಿ ಮತ್ತು ಇವರ ಕರ್ತವ್ಯದ ಅವಧಿಯಲ್ಲಿ ಸಮಯದಲ್ಲಿ ಈ ರೀತಿಯಾಗಿ ನಡ್ಕೊಂಡಿರುವಂಥದ್ದು ನಿಜಕ್ಕೂ ಕೂಡ ಪ್ರಶ್ನಾತೀತವಾಗಿರುವಂಥದ್ದು. ಇದೇ ಕಾರಣಕ್ಕೆ ಸಾರ್ವಜನಿಕ ವಲಯದಲ್ಲೂ ಕೂಡ ನ್ಯಾಯ ಕೊಡಿಸಬೇಕು ಬೇಕಾದವರು, ಕಾನೂನು ಪಾಲನೆ ಮಾಡಬೇಕಾದಂಥ ಪೊಲೀಸವರು ಈ ರೀತಿಯಾಗಿ ಮಾಡಿದರೆ ನಾವು ಯಾರನ್ನ ನ್ಯಾಯ ಕೇಳಬೇಕು ಅನ್ನೋ ರೀತಿಯಲ್ಲೂ ಕೂಡ ಈಗ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಸದ್ಯ ಅವರನ್ನ ಅಮಾನತುಗೊಳಿಸಿರುವಂಥ ಸರ್ಕಾರ ಒಂದು ಕಡೆ ತನಿಖೆಗೆ ಸೂಚಿಸಿದೆ, ಮತ್ತೊಂದು ಕಡೆ ಸಾರ್ವಜನಿಕ ವಲಯದಲ್ಲೂ ಕೂಡ ಅವ್ರನ್ನ ಇಲಾಖೆ ಸೇವೆಯಿಂದನೇ ವಜಾಗೊಳಿಸಬೇಕಂತ ಸಾಕಷ್ಟು ಆಗ್ರಹಗಳು ಬರ್ತಾ ಇರುವಂಥದ್ದು. ಮುಂದಿನ ದಿನದಲ್ಲಿ ಸರ್ಕಾರ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳುತ್ತೆ ಈ ಘಟನೆಗೆ ಸಂಬಂಧಪಟ್ಟಾಗೆ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ. ದಶರಥ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.